ಇನ್ನು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ರಣರಣ ರಾಜಕೀಯ ಹೆಚ್ಚಾಗ್ತಾ ಇದೆ. ಕಾರಣ ಒಂದ್ ಕಡೆಗೆ ಬಿವೈ ವಿಜೇಂದ್ರ ಅವರ ಫೋಟೋವನ್ನ ಬೆಂಕಿ ಹಚ್ಚಿದ್ದಾರೆ. ಕಾರಣ ಗುರ್ಲಾಪುರಕ್ಕೆ ಬಂದಿರತಕ್ಕಂತಹ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಗೋಕಾಕ್ಗೆ ಯಾಕೆ ಬರಲಿಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಫೋಟೋಗಳನ್ನ ಸುತ್ತಾಕಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೂ ರಣರಣ ರಾಜಕೀಯ ಮುಂದುವರಿತಾ ಇದೆ. ವಿಜೇಂದ್ರ ಫೋಟೋಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ನಲ್ಲಿ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ವಿಜೇಂದ್ರ ಬರಬೇಕಾಗಿತ್ತು, ಬಂದಿಲ್ಲ, ಯಾಕೆ ಕಿಡಿಕಾರಿದ್ದಾರೆ. Happy birthday to you. ಇನ್ನ ಏನ್ ಕಸನ್ ಹೋತಂದ್ರೆ ಹೈ ಕತ್ತೇಳಿ ಯಾರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಪಟಾತ್. ಮೈಲಾರಿ, ನಾವು ನೋಡ್ತಾ ಇದ್ದೀವಿ ಗುರ್ಲಾಪುರ ಕ್ರಾಸ್ ಅಲ್ಲಿ ಲಕ್ಷಾಂತರ ರೈತರು ಸೇರಿದ್ದಾರೆ ಅನ್ನೋ ಒಂದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆ ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲೇ ಪಕ್ಕದಲ್ಲಿರತಕ್ಕಂತ 40 ಕಿಲೋಮೀಟರ್ ದೂರ ಹೋದ್ರೆ ಗೋಕಾಕ್ ಸಿಗುತ್ತೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾದರೆ ತಾರತಮ್ಯವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಹೋಗಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ? ಏನಾದ್ರೂ ಅಡ್ಡಿ ಆತಂಕಗಳಿತ್ವಾ ಅಥವಾ ಅಸಡ್ಡೆ ಧೋರಣೆ ಮಾಡಿದ್ರ, ಬೇಕಂತಲೇ ಬಿಟ್ರ? ಮತ್ತೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಮೈಲಾರಿ? ಖಂಡಿತ ವೀರೇಶ್, ಬೆಳಗಾವಿ ಜಿಲ್ಲೆಯಲ್ಲಿ ಈಗ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 3,500 ರೂಪಾಯಿಯನ್ನ ದರ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಪಟ್ಟನ್ನ ಹಿಡಿದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಬೃಹತ್ ಹೋರಾಟವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಸುಮಾರು 7 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಇವತ್ತು 8ನೇ ದಿನಕ್ಕೆ ಅವರ ಹೋರಾಟ ಕೂಡ ಕಾಣಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ಪರವಾಗಿ ಮನವೊಲಿಕೆಗೆ ಅಥವಾ ರೈತರಿಗೆ ಮಾತಾಡೋದಕ್ಕೆ ಅಂತ ಎಚ್.ಕೆ. ಪಾಟೀಲ್ ಅವರು ಕೂಡ ಬಂದಿದ್ರು. ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ಬಂದು ಭೇಟಿ ನೀಡಿದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಭಟನಾ ನಿರತ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ರೈತರ ಸಮಸ್ಯೆ ಕೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗೋಕಾಕ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆಗೆ ವಿಜೇಂದ್ರ ಅವರು ಹೋಗ್ಲಿಲ್ಲ. ಹಾಗಾಗಿ ಅಲ್ಲಿ ಹೋಗದಿದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಎಚ್.ಕೆ. ಪಾಟೀಲ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ನಾಕಾ ಒಂದರಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು. ರಾಜ್ಯ ರೈತ ಸಂಘದ ಗಣೇಶ್ ಇಳಗೇರ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ಈಗ ನಡೀತಾ ಇರುವಂತದ್ದು. ಆದ್ರೆ ಅಲ್ಲಿ ವಿಜೇಂದ್ರ ಅವರು ಹೋಗದೇ ಇರೋದಕ್ಕೆ ಈ ಒಂದು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ರೆ. ಆದ್ರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಅಲ್ಲಿ ಹೋರಾಟಗಳು ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಕ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಗುರ್ಲಾಪುರದಲ್ಲಿ ಮಾತ್ರ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಅಲ್ಲಿರುವಂತಹ ರೈತರ ಸಮಸ್ಯೆಗಳನ್ನ ಕೇಳುವ ಕೆಲಸವನ್ನ ಕೂಡ ಮಾಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ರಣರಣ ರಾಜಕೀಯ ಹೆಚ್ಚಾಗ್ತಾ ಇದೆ. ಕಾರಣ ಒಂದ್ ಕಡೆಗೆ ಬಿವೈ ವಿಜೇಂದ್ರ ಅವರ ಫೋಟೋವನ್ನ ಬೆಂಕಿ ಹಚ್ಚಿದ್ದಾರೆ. ಕಾರಣ ಗುರ್ಲಾಪುರಕ್ಕೆ ಬಂದಿರತಕ್ಕಂತಹ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಗೋಕಾಕ್ಗೆ ಯಾಕೆ ಬರಲಿಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಫೋಟೋಗಳನ್ನ ಸುತ್ತಾಕಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೂ ರಣರಣ ರಾಜಕೀಯ ಮುಂದುವರಿತಾ ಇದೆ. ವಿಜೇಂದ್ರ ಫೋಟೋಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ನಲ್ಲಿ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ವಿಜೇಂದ್ರ ಬರಬೇಕಾಗಿತ್ತು, ಬಂದಿಲ್ಲ, ಯಾಕೆ ಕಿಡಿಕಾರಿದ್ದಾರೆ. Happy birthday to you. ಇನ್ನ ಏನ್ ಕಸನ್ ಹೋತಂದ್ರೆ ಹೈ ಕತ್ತೇಳಿ
ಯಾರು ಕೊಡೋರು ನ್ಯಾಯ ಮಾತ್ರ ಹಾಕಿಲ್ಲ ಎಸ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಪಟಾತ್. ಎಸ್ ಮೈಲಾರಿ, ನಾವು ನೋಡ್ತಾ ಇದ್ದೀವಿ ಗುರ್ಲಾಪುರ ಕ್ರಾಸ್ ಅಲ್ಲಿ ಲಕ್ಷಾಂತರ ರೈತರು ಸೇರಿದ್ದಾರೆ ಅಂದು ಒಂದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆ ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ 40 ಕಿಲೋಮೀಟರ್ ದೂರ ಹೋದ್ರೆ ಗೋಕಾಕ್ ಸಿಗುತ್ತೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾದರೆ ತಾರತಮ್ಯವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಹೋಗಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ? ಏನಾದ್ರೂ ಅಡ್ಡಿ ಆತಂಕಗಳಿತ್ವಾ ಅಥವಾ ಅಸಡ್ಡೆ ಧೋರಣೆ ಮಾಡಿದ್ರ, ಬೇಕಂತಲೇ ಬಿಟ್ರ? ಮತ್ತೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಮೈಲಾರಿ? ಖಂಡಿತ ವೀರೇಶ್, ಬೆಳಗಾವಿ ಜಿಲ್ಲೆಯಲ್ಲಿ ಈಗ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 3,500 ರೂಪಾಯಿಯನ್ನ ದರ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಪಟ್ಟನ್ನ ಹಿಡಿದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಬೃಹತ್ ಹೋರಾಟವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಸುಮಾರು 7 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಇವತ್ತು 8ನೇ ದಿನಕ್ಕೆ ಅವರ ಹೋರಾಟ ಕೂಡ ಕಾಣಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ಪರವಾಗಿ ಮನವೊಲಿಕೆಗೆ ಅಥವಾ ರೈತರಿಗೆ ಮಾತಾಡೋದಕ್ಕೆ ಅಂತ ಎಚ್ ಕೆ ಪಾಟೀಲ್ ಅವರು ಕೂಡ ಬಂದಿದ್ರು. ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ಬಂದು ಭೇಟಿ ನೀಡಿದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಭಟನಾ ನಿರತ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ರೈತರ ಸಮಸ್ಯೆ ಕೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗೋಕಾಕ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆಗೆ ವಿಜೇಂದ್ರ ಅವರು ಹೋಗ್ಲಿಲ್ಲ. ಹಾಗಾಗಿ ಅಲ್ಲಿ ಹೋಗದಿದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಎಚ್ ಕೆ ಪಾಟೀಲ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ನಾಕಾ ಒಂದರಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು. ರಾಜ್ಯ ರೈತ ಸಂಘದ ಗಣೇಶ್ ಇಳಗೇರ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ಈಗ ನಡೆಸ್ತಾ ಇರುವಂತದ್ದು. ಆದ್ರೆ ಅಲ್ಲಿ ವಿಜೇಂದ್ರ ಅವರು ಹೋಗದೇ ಇರೋದಕ್ಕೆ ಈ ಒಂದು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ರೆ. ಆದ್ರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಅಲ್ಲಿ ಹೋರಾಟಗಳು ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಕ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಗುರ್ಲಾಪುರದಲ್ಲಿ ಮಾತ್ರ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಅಲ್ಲಿರುವಂತಹ ರೈತರ ಸಮಸ್ಯೆಗಳನ್ನ ಕೇಳುವ ಕೆಲಸವನ್ನ ಕೂಡ ಮಾಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ರಣರಣ ರಾಜಕೀಯ ಹೆಚ್ಚಾಗ್ತಾ ಇದೆ. ಕಾರಣ, ಒಂದ್ ಕಡೆಗೆ ಬಿವೈ ವಿಜೇಂದ್ರ ಅವರ ಫೋಟೋವನ್ನ ಬೆಂಕಿ ಹಚ್ಚಿದ್ದಾರೆ. ಕಾರಣ, ಗುರ್ಲಾಪುರಕ್ಕೆ ಬಂದಿರತಕ್ಕಂತಹ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಗೋಕಾಕ್ಗೆ ಯಾಕೆ ಬರಲಿಲ್ಲ? ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಫೋಟೋಗಳನ್ನ ಸುತ್ತಾಕಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೂ ರಣರಣ ರಾಜಕೀಯ ಮುಂದುವರಿತಾ ಇದೆ. ವಿಜೇಂದ್ರ ಫೋಟೋಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ನಲ್ಲಿ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ವಿಜೇಂದ್ರ ಬರಬೇಕಾಗಿತ್ತು, ಬಂದಿಲ್ಲ, ಯಾಕೆ? ಕಿಡಿಕಾರಿದ್ದಾರೆ. Happy birthday to you. ಇನ್ನ ಹೆಣ್ಣು ಕಸದ್ ಹೋತಂದ್ರೆ ಹೈ ಕತೆ. ಯಾರು ಕೊಡೋರು ನ್ಯಾಯ ಮಾತ್ರ ಹಾಕಿಲ್ಲ. ಎಸ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಪಟಾತ್. ಎಸ್ ಮೈಲಾರಿ, ನಾವು ನೋಡ್ತಾ ಇದ್ದೀವಿ ಗುರ್ಲಾಪುರ ಕ್ರಾಸ್ ಅಲ್ಲಿ ಲಕ್ಷಾಂತರ ರೈತರು ಸೇರಿದ್ದಾರೆ ಅಂದು ಒಂದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆ ಸ್ಪಾಟ್ಗೆ ಭೇಟಿ ನೀಡಿದ್ರು. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ 40 ಕಿಲೋಮೀಟರ್ ದೂರ ಹೋದ್ರೆ ಗೋಕಾಕ್ ಸಿಗುತ್ತೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾದರೆ ತಾರತಮ್ಯವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕಿಡಿಕಾರ್ತಾ ಇದ್ದಾರೆ. ಹೋಗಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ? ಏನಾದ್ರೂ ಅಡ್ಡಿ ಆತಂಕಗಳಿತ್ವಾ ಅಥವಾ ಅಸಡ್ಡೆ ಧೋರಣೆ ಮಾಡಿದ್ರ, ಬೇಕಂತಲೇ ಬಿಟ್ರ? ಮತ್ತೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಮೈಲಾರಿ? ಖಂಡಿತ ವೀರೇಶ್, ಬೆಳಗಾವಿ ಜಿಲ್ಲೆಯಲ್ಲಿ ಈಗ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 3,500 ರೂಪಾಯಿಯನ್ನ ದರ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಪಟ್ಟನ್ನ ಹಿಡಿದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಬೃಹತ್ ಹೋರಾಟವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಸುಮಾರು 7 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಇವತ್ತು 8ನೇ ದಿನಕ್ಕೆ ಅವರ ಹೋರಾಟ ಕೂಡ ಕಾಣಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ
ಸರ್ಕಾರದ ಪರವಾಗಿ ಮನವೊಲಿಕೆಗೆ ಅಥವಾ ರೈತರಿಗೆ ಮಾತಾಡೋದಕ್ಕೆ ಅಂತ ಎಚ್ ಕೆ ಪಾಟೀಲ್ ಅವರು ಕೂಡ ಬಂದಿದ್ರು. ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ಬಂದು ಭೇಟಿ ನೀಡಿದ್ರು. ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಭಟನಾ ನಿರತ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ರೈತರ ಸಮಸ್ಯೆ ಕೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗೋಕಾಕ್ನಲ್ಲಿ ನಡೀತಿರುವಂತಹ ಪ್ರತಿಭಟನೆಗೆ ವಿಜೇಂದ್ರ ಅವರು ಹೋಗ್ಲಿಲ್ಲ. ಹಾಗಾಗಿ ಅಲ್ಲಿ ಹೋಗದಿದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಎಚ್ ಕೆ ಪಾಟೀಲ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ನಾಕಾ ಒಂದರಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು. ರಾಜ್ಯ ರೈತ ಸಂಘದ ಗಣೇಶ್ ಇಳಗೇರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಈಗ ನಡೀತಾ ಇರುವಂತದ್ದು. ಆದ್ರೆ ಅಲ್ಲಿ ವಿಜೇಂದ್ರ ಅವರು ಹೋಗದೇ ಇರೋದಕ್ಕೆ ಈ ಒಂದು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ರೆ. ಆದ್ರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಅಲ್ಲಿ ಹೋರಾಟಗಳು ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಕ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಗುರ್ಲಾಪುರದಲ್ಲಿ ಮಾತ್ರ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಅಲ್ಲಿರುವಂತಹ ರೈತರ ಸಮಸ್ಯೆಗಳನ್ನ ಕೇಳುವ ಕೆಲಸವನ್ನ ಕೂಡ ಮಾಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಮೈಲಾರಿ, ತಮ್ಮೆಲ್ಲ ಮಾಹಿತಿಗಾಗಿ.